ಇಲ್ಲಿ ನಿಮಗೇನು ತೊಂದರೆ ಇರೋದಿಲ್ಲ. ನೀವು 3 ವರ್ಷದ ಫೀಸನ್ನು ಅರ್ಸಿದ್ದೀನಿ. ನಿಮಗೇನಾದ್ರು ತೊಂದರೆ ಇದ್ದರೆ ನಂಗೆ ಫೋನ್ ಮಾಡಿ. ಅಲ್ಲ ಮಗ, ನಾನು ನಿನ್ನ ಜೊತೆ ಅಮೇರಿಕ ಬರಲು. ಯಾಕೆ ನಾನು ಬೇಸಿಕ್ ಸುತ್ತಾ ಇರ್ತೀನಿ. ಅವಳಿಗೆ ಬೇರೆ ಕೆಲ್ಸಕ್ಕೆ ಟೈಮ್ ಇರೋದಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆನಂದ, ಮೊಮ್ಮಕ್ಕಳನ್ನು ನೋಡೋಕ್ಕೆ ಆಸೆ, ಅವರ ಜೊತೆ ಇರೋಕ್ಕೆ. ಯಾಕೆ ಮಕ್ಳ ಥರ ಆಟ ಮಾಡ್ತೀರಾ? ನೆಕ್ಸ್ಟ್ ಸತಿ ಬರ್ಬೇಕಾರೆ ಮಕ್ಕಳನ್ನ ಕರ್ಕೊಬರ್ತೀನಿ. ಇಲ್ಲಿಂದ ಹೋಗಿ ನಮ್ಮ ಫ್ಲೈಟ್ ಬರೋಕ್ಕೆ ಟೈಮ್ ಆಗ್ತಿದೆ. ನಮಸ್ಕಾರ, ನಾನು ಜೋಸೆಫ್, ಪ್ರೇಮಾಲಯ ಆಸ್ಥಾನದ ಸೀನಿಯರ್ ಮೋಸ್ಟ್ ಸದಸ್ಯ. ಈ ಪ್ರೇಮಾಲಯದ ಎಲ್ಲ ಸದಸ್ಯರ ವಿಚಾರ ಗೊತ್ತಿರೋದು ನನಗೊಬ್ಬನಿಗೆ ಮಾತ್ರ. ಒಂದು ನಿಮಿಷ, ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರನ್ನು ನಿಮಗೆ ಪರಿಚಯ ಮಾಡಿಸುತ್ತೇನೆ. ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರು ಬನ್ನಿ ಇಲ್ಲಿಗೆ ಒಂದ್ಸಲ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದಿದ್ದಾರೆ, ಬೇಗ ಬನ್ನಿ. ಇಷ್ಟೇ ಅಲ್ಲ, ಇನ್ನು ತುಂಬ ಜನ ಸದಸ್ಯರಿದ್ದಾರೆ. ಟಿಂಗ್ ಟಾಂಗ್ ಟಿಂಗ್. ಏನಾಯ್ತು ಶಾರದಮ್ಮ, ಮಗ ಸಿಕ್ಕಿದ್ನಾ? ಪಾಪ ನನ್ನ ಮಗನಿಗೆ ತುಂಬ ಕೆಲಸ ಇರಬೇಕು, ಬ್ಯುಸಿ ಇದ್ದಾನೆ, ಪಿಕ್ ಮಾಡ್ತಾ ಇಲ್ಲ. ಅವನ್ ಬೀಜದಕ್ಕೆ ಅಲ್ವಾ ನಿಮ್ಮನ್ನ ಸೇರಿಸಿರೋದು. ನೋಡಿ ಜೋಸಫಣ್ಣ, ನೀವು ನನ್ನ ಮಗನ ಬಗ್ಗೆ ಹಾಗೆಲ್ಲ ಹೇಳಬಾರ್ದು. ಅವನಿಗೆ ಅಮ್ಮ ಅಂದರೆ ತುಂಬ ಇಷ್ಟ. ಪರಿಸ್ಥಿತಿಗೆ ಕಟ್ಟು ಬಿದ್ದು ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅಷ್ಟೇ. ನೋಡ್ತಾ ಇರಿ, ಕರ್ಕೊಂಡು ಹೋಗ್ತಾನೆ ನನ್ನನ್ನು. ಏನು ಹೇಳಿ ನಿಮಗೆ? ಬೈ ಈಗ ಹೋದ್ರಲ್ಲ ಅವರು ಶಾರದಮ್ಮ ಅಂತ, ಮಗನ ಕಾಲಿಗೋಸ್ಕರ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಆದ್ರೆ ಏನು ಮಾಡೋದು, ಮಗ ನಾಟ್ ರೀಚಬಲ್. ಅಂದಾಗೆ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಹೇಗಿದ್ದೀನಿ ನೋಡು. ಸಮಾಜದ ಎಲ್ಲರಿಗೆ ಬುದ್ಧಿ ಹೇಳಿ ತಿದ್ದಿ ತಿಳಿದವನು. ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸಿದಂತೆ ನನ್ನನ್ನು ಈ ವೃದ್ಧಾಶ್ರಮಕ್ಕೆ ಸೇರಿಸಿದ. ರಾಮಣ್ಣ, ನೀವಿಷ್ಟಕ್ಕೆಲ್ಲ ನಂದ್ಕೊಂಡ್ರೆ ಹೇಗೆ? ಇಲ್ಲಿರೋರೆಲ್ಲ ನಮ್ಮ ವಯಸ್ಸಿನವರೇ, ಅಂದಾಗೆ ಇಲ್ಲಿರೋರೆಲ್ಲ ಸಮಾನ ಮನಸ್ಸಿಕರೇ. ಸಮಾನ ಮನಸ್ಕರೇ ಅಲ್ಲ, ಸಮಾನಕ್ಕೆ ತೊಂದರೆ ಅನುಭವಿಸೋರು. ಕೊನೆಗೆ ಅಪ್ಪ ಅಮ್ಮನಿಗಿಂತ ಪ್ರೇಮಾಲಯವೇ ಗತಿ. ಅಂದಾಗೆ ಜೋಸೆಫಣ್ಣ, ನೀವು ಇಲ್ಲಿರುವ ಕಾರಣ? ನಂದು ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, ಇಬ್ಬರು ಹೆಣ್ಣು ಮಕ್ಕಳೇ. ಪ್ರೀತಿಯಿಂದ ಬೆಳೆಸಿ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿ ಬಿಟ್ಟೆ. ನನ್ನವಳು ತೀರದ ಮೇಲೆ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ, ಈ ಪ್ರೇಮಾಲಯ ಸೇರಿದೆ. ನೀವೇ ಪುಣ್ಯವಂತರು ಜೋಸೆಫಣ್ಣ. ಮಗು ಗಂಡಾಗಲಿ ಅಥವಾ ಹೆಣ್ಣಾಗಲಿ, ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪ ಅಮ್ಮನಿಗೆ ಇಂಥ ಪ್ರೇಮಾಲಯವೇ ಗತಿ. ರಾಮಣ್ಣ, ನಿಮ್ಗೊಂದು ಥ್ರಿಲ್ಲಿಂಗ್ ವಿಷಯ ಹೇಳ್ತೀನಿ. ಇಲ್ಲಿರೋ ಒಂದು ವ್ಯಕ್ತಿಯು ಬಡ ಕುಟುಂಬದೇ ಅಲ್ಲ, ಎಲ್ಲರೂ ಶ್ರೀಮಂತ ಕುಟುಂಬರೇ. ಮಕ್ಕಳು ಬೇರೆ ಬೇರೆ ದೊಡ್ಡ ಕೆಲಸದಲ್ಲಿರುವ ಡಾಕ್ಟರ್, ಇಂಜಿನಿಯರ್, ಬಿಸ್ನೆಸ್ ಮಾಡುವ ತಂದೆ ತಾಯಿಗಳೇ. ಅದು ಸರಿ ಜೋಸೆಫಣ್ಣ, ನಾವು ನಮ್ಮ ಮಕ್ಕಳಿಗಾಗಿ ರಾತ್ರಿ ಹಗಲು ರಕ್ತವನ್ನು ಬೆವರು ಮಾಡಿ ದುಡಿಯುತ್ತೇವೆ, ಆಸ್ತಿ ಮಾಡಿರುತ್ತೇವೆ. ಆದರೂ ಒಬ್ಬ ನಿವೃತ್ತ ಶಿಕ್ಷಕನಾಗಿ ಹೇಳುತ್ತೇನೆ, ಮಕ್ಕಳಿಗಾಗಿ ಆಸ್ತಿ ಮಾಡಬಾರದು, ಮಕ್ಕಳನ್ನೇ ದೇಶದ ಆಸ್ತಿ ಮಾಡಬೇಕು. ಶಾರದಮ್ಮ, ಏನಾಯ್ತು? ಏಕೆ ಕೆಮ್ತಾ ಇದ್ದೀರಾ? ಏನಿಲ್ಲ ಜೋಸಫಣ್ಣ, ಸ್ವಲ್ಪ ಕೆಮ್ಮು ಅಷ್ಟೇ. ಟಿಂಗ್ ಟಾಂಗ್ ಟಿಂಗ್ ಟಾಂಗ್. ಹಲೋ ಮಗ. ಅಮ್ಮ, ಅಲ್ಲ ಮಗ, ಎಷ್ಟು ಸತಿ ಹೇಳ್ಬೇಕು, ನಾನು ಬಿಸ್ನೆಸ್ ಕೆಲಸದಲ್ಲಿ ಇರ್ತೀನಿ, ಪದೇ ಪದೇ ಫೋನ್ ಮಾಡಬೇಡ. ಅಲ್ಲ ಮಗ, ಒಮ್ಮೆ ನಿನ್ನ ನೋಡಬೇಕು. ಹಲೋ ಹಲೋ.
ಯಾರಾದರೂ ಡಾಕ್ಟರ್ ಬರಲು ಹೇಳಿ. ಪಾಪ ಕೊನೆ ಆಸೆ ಇತ್ತಂತೆ, ತನ್ನ ಮಗನನ್ನು ನೋಡಿ ಬರಲು ಹೇಳಿ. ಇಲ್ಲಿರುವ ಎಲ್ಲ ಇಡಬೇಕರು ನನ್ನದೊಂದು ಮಾತು. ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪುಕೊಳ್ಳಿ. ನೀವು ಸಣ್ಣವರಿದ್ದಾಗ ನೀವಾಡುವ ಮೊದಲ ನುಡಿಗಾಗಿ ನಿಮ್ಮ ತಂದೆ ತಾಯಿಗಳು ಕಾತರದಿಂದ ಕಾಯ್ತಾ ಇದ್ದರು. ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯಬೇಕಾದರೆ ನೀವು ಎಡವಿದಾಗ ನಿಮ್ಮ ತಂದೆ ತಾಯಿಗಳ ತೋಳುಗಳು ನಿಮ್ಮನ್ನು ಬೀಳದಂತೆ ರಕ್ಷಣೆ ಮಾಡುತ್ತಿದ್ದವು. ಆದರೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರಾಯ ಆದಂತೆ, ಶಕ್ತಿ ಕುಂದಿದಂತೆ, ವಯಸ್ಸು ಮಾಗಿದಂತೆ ಅವರು ಒಂದು ಹೆಜ್ಜೆ ಇಡಬೇಕಾದರೂ ಕಷ್ಟಪಡಬೇಕಾದರೆ ಅವರಿಗೆ ಬೇಕಾಗಿರೋದು ಹಣವಲ್ಲ, ಈ ವೃದ್ಧಾಶ್ರಮನೂ ಅಲ್ಲ. ಅವರಿಗೆ ಬೇಕಾಗಿರೋದು ನಿಮ್ಮ ಸಂಘ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು. ತಂದೆ ತಾಯಿ ಎಂದರೆ ಕಣ್ಣಿಗೆ ಕಾಣುವ ದೇವರು. ಅಂತಹ ದೇವರನ್ನು ಮನೆ ಎಂಬ ದೇವಾಲಯದಲ್ಲಿ ಪೂಜಿಸಬೇಕೇ ಹೊರತು ಅವರನ್ನು ಅನಾಥವಾಗಿ ವೃದ್ಧಾಶ್ರಮದಲ್ಲಿ ಕೊರಗಲು ಬಿಡಬಾರದು, ಸಾಯಲು ಬಿಡಬಾರದು.